ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರ್ ಸುತ್ತದ ಆಚೆ ಈಚೆ ಶುಕ್ರವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು: ಇಂದಿರಾ ಗಾಂಧಿ ಮಹಿಳಾ ಕಾಲೇಜು ವಾರ್ಷಿಕೋತ್ಸವ, ಪೋಷಕರ ಕನಸು ನನಸಾಗಿಸಲು ಶಾಸಕರ ಕರೆ, ಕಾಲೇಜಿನ ಸರ್ವಾಂಗೀಣ ಅಭಿವೃದ್ಧಿಗೆ ಅಗತ್ಯ ನೆರವಿನ ಭರವಸೆ ನೀಡಿದ ಬೇಳೂರು, ಅಧ್ಯಾಪಕರ ಪಾಠ ಪ್ರವಚನ ಆಸಕ್ತಿಯಿಂದ ಆಲಿಸಲು ನಾಗಪ್ಪ ಸಲಹೆ, ಸ್ವತಂತ್ರ ಮಹಿಳಾ ಪದವಿ ಪೂರ್ವ ಕಾಲೇಜು ವಾರ್ಷಿಕೋತ್ಸವ, ಪಿಯುಸಿ ವಿದ್ಯಾಭ್ಯಾಸದ ಪ್ರಮುಖ ಘಟ್ಟ, ಆಸಕ್ತಿಯಿಂದ ಅಭ್ಯಾಸ ಮಾಡಲು ಶಾಸಕರ ಸಲಹೆ. ಈಗ ಸುದ್ದಿಯ ವಿವರ. ಭಾರತ ಅತ್ಯಂತ ಸದೃಢವಾಗಿ ವಿಶ್ವವ್ಯಾಪಿ ಗುರುತಿಸಿಕೊಳ್ಳಲು ನಮ್ಮ ಶೈಕ್ಷಣಿಕ ವ್ಯವಸ್ಥೆ ಕಾರಣ. ಭಾರತೀಯರು ಅತ್ಯಂತ ಬುದ್ಧಿವಂತರಾಗಿದ್ದು ಶಿಕ್ಷಣದ ಮೂಲಕ ಸರ್ವವ್ಯಾಪಿಯಾಗಿದ್ದಾರೆ ಎಂದು ಶಾಸಕ ಹಾಗೂ ಅರಣ್ಯ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಗೋಪಾಲಕೃಷ್ಣ ಬೇಳೂರು ತಿಳಿಸಿದರು. ಸಾಗರದ ಶ್ರೀಮತಿ ಇಂದಿರಾ ಗಾಂಧಿ ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜಿನಲ್ಲಿ ಶುಕ್ರವಾರ ಕಾಲೇಜಿನ ವಿವಿಧ ಚಟುವಟಿಕೆಗಳನ್ನು ಉದ್ಘಾಟಿಸಿ ಅವರು ಮಾತನಾಡುತ್ತಿದ್ದರು. ಸಿಗ್ಲಿಲ್ಲ, ನಾನು ಅವತ್ತು ಅರ್ಧದಲ್ಲಿ ಅದನ್ನ ಮುಟ್ಟುಗೊಳಿಸಿ, ನಾನು ಪಿಯುಸಿಯನ್ನು ಅರ್ಧದಲ್ಲಿ ಮುಟ್ಟುಗೊಳಿಸಿದ ಕಾರಣ ಆ ಕಾಲೇಜು. ಅದೇ ನೋವು ನನ್ನಂತ ಬೇರೆ ವಿದ್ಯಾರ್ಥಿಗಳಿಗೆ ಆಗಬಾರದು ಅಂತ ಹೇಳಿ ನಾನು ಚಾಲೆಂಜ್ ಮಾಡಿದ್ದೆ. ನಾನು ವಿದ್ಯಾಭ್ಯಾಸವನ್ನು ಕಳ್ಕೊಂಡ್ರು ಸಹ ನನ್ನಂತ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಈ ತಾಲೂಕಿನಲ್ಲಿ ಅನ್ಯಾಯ ಆಗ್ಬಾರ್ದು ಅಂತ ಹೇಳಿ 2004ರಲ್ಲಿ ನಾನು ಬಂದ ಮೇಲೆ ತಾನೇ ಜೂನಿಯರ್ ಕಾಲೇಜನ್ನ ದೊಡ್ಡಿಯನ್ನ ಪದವನ್ನ ತೆಗೆದು ಇಡೀ ರಾಜ್ಯ ನೋಡುವಂತ ರೀತಿಯಲ್ಲಿ ಮಾಡಿದ್ದಿದ್ರೆ ಅದು ಗೋಪಾಲಕೃಷ್ಣ ಬೇಳೂರು ನಾನು ಮಾಡಿದ್ದೆ. ನೋವಿದೆ ನನಗೆ ವಿದ್ಯಾಭ್ಯಾಸವನ್ನು ಮಾಡ್ಲಿಕ್ಕೆ ಆಗ್ಲಿಲ್ಲ, ಅದು ಮುಟುಕುಗೊಳಿಸಿದ್ದು ಬಹಳ ನೋವಾಯ್ತು ನನಗೆ. ಹಾಗೆ ವಿದ್ಯಾರ್ಥಿಗಳೇ, ಇವತ್ತು ನಿಮಗೆ ಭವಿಷ್ಯ ಇದೆ. ಈ ರೀತಿಯ ಶಿಕ್ಷಣ ಮತ್ತೆಲ್ಲೂ ನಿಮ್ಗೆ ಸಿಗ್ಲಿಕ್ಕೆ ಸಾಧ್ಯತೆ ಇಲ್ಲ. ಒಂದು ಸರ್ಕಾರಿ ಕಾಲೇಜುಗಳಲ್ಲಿ ಈ ರೀತಿಯ ಉನ್ನತವಾದಂತ ಶಿಕ್ಷಣವನ್ನ ಇಷ್ಟರ ಮಟ್ಟಿಗೆ ಕೊಡುವಂಥದ್ದು ಎಲ್ಲೂ ಸಹ ಸಿಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಆದ್ರೆ ಇವತ್ತು ನಮ್ಮ ಶಿಕ್ಷಕ, ಇವತ್ತು ಪ್ರಾಧ್ಯಾಪಕರು ಮತ್ತು ಪ್ರಿನ್ಸಿಪಾಲ್ರಿಗೆಲ್ಲ ಹೇಳ್ಬೇಕಾಗುತ್ತೆ, ಅವರೆಲ್ಲರ ಶ್ರಮದಿಂದ ಇವತ್ತು ಕಾಲೇಜ್ ಇಷ್ಟು ಮಟ್ಟಿಗೆ ನಮ್ಗೆ ಬಂದಿದೆ ಅಂತ ಹೇಳಿದ್ರೆ ಖುಷಿ ಆಗತ್ತೆ. ನಾನು ಹೇಳಿದ್ನಲ್ಲ, ನಮ್ಮ ಉನ್ನತ ಶಿಕ್ಷಣ ಸಚಿವರು ನನ್ನ ಆತ್ಮೀಯ ಸ್ನೇಹಿತರು ಸುಧಾಕರ್ ಅವರು ಏನೇ ನಾವು ಕೇಳಿದ್ರು ಅವ್ರು ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಅದರಿಂದ ಈ ಕಾಲೇಜಿಗೆ ಮಕ್ಕಳೇ, ನಿಮಗೆ ಏನೇ ಸೌಲಭ್ಯಗಳು ಕೊರತೆನೇ ಆಗಬಾರ್ದು, ಅದು ನೋಡ್ಕೊಡೋ ಜವಾಬ್ದಾರಿ ನಾವು ಒಬ್ಬ MLA ಆಗಿ ನಾನು ಮಾಡ್ಕೊಡ್ತೇನೆ. ಓದೋದೇ ಮಾತ್ರ ನಿಮ್ಮ ಕೆಲಸ ಅಂತ ನಾನು ತಿಳ್ಕೊಂಡಿದ್ದೇನೆ ಇವತ್ತು. ಯಾಕಂದ್ರೆ ಇವತ್ತು ವಿದ್ಯಾರ್ಥಿಗಳಿಗೆ ಭವಿಷ್ಯ ಇದೆ, ಆ ಭವಿಷ್ಯವನ್ನ ಕಳ್ಕೊಳಕ್ ಹೋಗ್ಬೇಡಿ. ನಿಮ್ಮ ಶಿಕ್ಷಣ ಇವತ್ತೇನು ವಿದ್ಯಾರ್ಥಿಗಳು ಇವತ್ತೇನು ಚೆನ್ನಾಗಿ ಓದ್ ಹೋಗ್ತಾ ಇದ್ರಿ, ಭವಿಷ್ಯ ತುಂಬಾ ಚೆನ್ನಾಗಿದೆ. ಈಗ ಹೊರದೇಶದಲ್ಲಿ ಕಾರ್ಪೊರೇಟ್ ಹಾಕಿ ನಮ್ಮ ಭಾರತೀಯರನ್ನ ಬರಮಾಡ್ಕೊಳ್ತಾ ಇದ್ದಾರೆ, ಬನ್ನಿ 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 ಅಂತ. ಇದಕ್ಕಿಂತ ಇನ್ನೇನ್ ಬೇಕಾಗಿದೆ ನಿಮಗಲ್ವಾ? ಅದಕ್ಕಿಂತ ಹೆಚ್ಚಾಗಿ ಕರ್ನಾಟಕ ರಾಜ್ಯ ಸರ್ಕಾರ ಈಗ ಯಾವಾಗ IT-BT ಕಂಪನಿಗಳನ್ನ ಬೆಂಗಳೂರಂತ ಮಾತ್ರ ಇಟ್ಟಿದ್ರು, ಈಗ ಮಂಗಳೂರಿಂದ ಶಿಫ್ಟ್ ಆಗಿ ಮತ್ತೀಗ ಹುಬ್ಳಿ, ಧಾರವಾಡ ಮತ್ತು ಮೈಸೂರು ಮತ್ತೆ ಗುಲ್ಬರ್ಗದಲ್ಲೂ ಸಹ IT-BT ಕಂಪನಿಗಳನ್ನ ಈಗಾಗಲೇ ಹೆಚ್ಚೆಚ್ಚು ತೆರಲಿಕ್ಕೆ ಈಗ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅಲ್ಲಿಯೂ ಸಹ ಉದ್ಯೋಗ ಸೃಷ್ಟಿಯಾಗುವಂತದ್ದು ಇದೆ ಇವತ್ತು. ಆದ್ರಿಂದ ಉದ್ಯೋಗದ ಕೊರತೆ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಭವಿಷ್ಯದ ಮುಂದಿನ ನಾಯಕಿಯರು ನೀವೆಲ್ಲರೂ. ಯಾಕಂದ್ರೆ ದಿವಂಗತ ಇಂದಿರಾ ಗಾಂಧಿಯವರ ಹೆಸರನ್ನಿಟ್ಟಿರುವಂತ ಈ ಒಂದು ಸಂಸ್ಥೆಗೆ ನಿಜವಾಗ್ಲೂ ನೀವು ಸಹ ನಮ್ಮಂತರಿ ಸೆಲ್ಯೂಟ್ ಹೊಡೆಯುವಂತ ವ್ಯಕ್ತಿಗಳಾಗ್ಬೇಕಾದ್ರೆ ನನ್ನ ಆಸೆ. ನೀವೇನಿದೆ ಗೊತ್ತಾ, ನಾವು ನೀವು ಸೆಲ್ಯೂಟ್ ಹೊಡಿಬೇಕು. ನಾನು ಅಂತ ವ್ಯಕ್ತಿಗಳಾಗ್ಬೇಕನ್ನೋದೇ ನನಗೆ ಆಸೆ ಆಗುತ್ತೆ. ಅಂತ ವ್ಯಕ್ತಿಗಳು ನೀವು ಆಗ್ಬೇಕಂತ. ಯಾಕಂದ್ರೆ ನಮ್ಮ ಕಾಲದ ಭವಿಷ್ಯದಲ್ಲಿ ಏನು ಇರ್ಲಿಲ್ಲ. ಅವತ್ತಿನ ಶಿಕ್ಷಣ 20-30 ವರ್ಷದ ಹಿಂದೆ ಅವತ್ತಿನ ಶಿಕ್ಷಣವನ್ನ ನೋಡಿದ್ರೆ ಭಯ ಆಗ್ತಿತ್ತು. ಆ ಕಾಲದಲ್ಲೂ ಸಹ ನಮ್ಮ ತಂದೆ ತಾಯಿಗಳು ಶಿಕ್ಷಣವನ್ನ ಕೊಡ್ತಿದ್ರು. ಆದ್ರೆ ಇವತ್ತು ಹಾಗೆಲ್ಲ. ಮಾದರಿ ಶಿಕ್ಷಣ ಇವತ್ತು 20ನೇ ಶತಮಾನದಲ್ಲಿ ಕಂಪ್ಯೂಟರ್ ಯುಗದಲ್ಲಿ ಉನ್ನತ ಶಿಕ್ಷಣವನ್ನ ಸರ್ಕಾರಗಳು ಹೆಚ್ಚೆಚ್ಚು ಒತ್ತು ಕೊಡ್ತಿದ್ದಾರೆ. ಹಾಗಾಗಿ ಆ ಭವಿಷ್ಯ ನಿಮ್ಗೆ ಸಿಕ್ಕಿದೆ, ಅದೆಲ್ಲ ನಿಮ್ಗೆ ಅನುಕೂಲ ಆಗ್ಲಿ. ಇವತ್ತಿನ ಈ ಕಾರ್ಯ NSS ಶಿಬಿರ ಇವತ್ತು ಏನು ಹಳ್ಳಿ ಭಾಗದಲ್ಲಿ ಹೋಗ್ತಾ ಇದ್ದೀರಿ, ಇವತ್ತು ಅದರ ಇನ್ಚಾರ್ಜ್ ಯಾರಿರ್ತೀರಿ, ಹಳ್ಳಿಯ ಮುಗ್ಧ ಜನರನ್ನ ಬದಲಾವಣೆ ಕಾಣುವ ದಿಕ್ಕಿನಲ್ಲಿ ನೀವು ತರಬೇಕು. ಹಳ್ಳಿಯ ಮುಗ್ಧ ಜನರಿಗೆ ಇವತ್ತಿಗೂ ಅವರು ಬದಲಾವಣೆ ಆಗಿಲ್ಲ. ಈಗಲೂ ಸಹ ಅವರು ಮೂಢನಂಬಿಕೆಯಲ್ಲಿ ಹೋಗಿದ್ದಾರೆ. ಮೂಢನಂಬಿಕೆಯಲ್ಲಿದ್ದು ಅವರ ಜೀವನವನ್ನ ಹಾಳು ಮಾಡ್ಕೊಳ್ತಾ ಇದ್ದಾರೆ. ಅಂತ ಮೂಢನಂಬಿಕೆಯನ್ನ ಹೋಗ್ಲಾಡಿಸುವಂತ ಶಕ್ತಿ ನಿಮಗಿದೆ, ಅದನ್ನು ಹೋಗ್ಲಾಡಿಸ್ಬೇಕು. NSS ಶಿಬಿರ ಮೂಲಕ ನೀವೆಲ್ಲರೂ ಹೋಗ್ಲಾಡಿಸ್ಬೇಕು. ಬಹುಶಃ ನಿಮ್ಗೆ ಗೊತ್ತಿದೆಯೋ ಇಲ್ಲ, ಹಿಂದೆ ನಾವು ಓದ್ಬೇಕಾದ್ರೆ ಸರ್ಕಾರಿ ಶಾಲೆಯಲ್ಲಿ ಈಗಾಗಲೇ ನಮ್ಮ ಪ್ರಾಧ್ಯಾಪಕರೊಬ್ರು ಹೇಳಿದ್ರು,
ಇಡೀ ಜಿಲ್ಲೆಯಲ್ಲಿ ಶ್ರೀಮತಿ ಇಂದಿರಾ ಗಾಂಧಿ ಕಾಲೇಜಿನಲ್ಲಿರುವಂತಹ ವಿದ್ಯಾರ್ಥಿಗಳು ಎಲ್ಲೂ ಇಲ್ಲ, ಅಷ್ಟು ವಿದ್ಯಾರ್ಥಿಗಳ ಸಂಖ್ಯೆ ಇದೆ ಅಂತ ಹೇಳಿದ್ರೆ ಬಹುಶಃ ಈ ಕಾಲೇಜಿಗೆ ಸಿಕ್ಕಿರುವಂತ ಗೌರವ ಅಂತ ನಾನು ತಿಳ್ಕೊಂಡಿದ್ದೇನೆ ಬಂಧುಗಳೇ. ಯಾಕಂದ್ರೆ ಅಷ್ಟು ಅದ್ಭುತವಾಗಿ ಮೂಡಿ ಬಂದಿದೆ. ಇದಕ್ಕೆ ಕಾರಣ ಇಲ್ಲಿಯ ನಮ್ಮ ಪ್ರಿನ್ಸಿಪಾಲರು ಮತ್ತು ಎಲ್ಲ ಅಧ್ಯಾಪಕರು, ಜೊತೆಗೆ ನಮ್ಮ CDC ಎಲ್ಲ ಗೌರವಿತ ಸದಸ್ಯರುಗಳಿಗೆ ನಾನು ಮತ್ತೊಮ್ಮೆ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಈ ಸರಿಯ ನ್ಯಾಕ್ ಕಮಿಟಿ ಬಂದಾಗ ಆ ಕಮಿಟಿಯವರು ಆಶ್ಚರ್ಯ ಬಿದ್ದಿರಂತೆ. ಏನ್ ಈ ಕಾಲೇಜ್ ಈ ತರ ಇದು ಚೆನ್ನಾಗಿದೆ, ತುಂಬಾ ಅದ್ಭುತವಾಗಿದೆ, ಮತ್ತೆ ಎಲ್ಲರೂ ಬರ್ತಾರ ಈ ಕಾಲೇಜಿಗೆ ಮೀಟಿಂಗ್ ಬರ್ತಾರ, ಅವ್ರು ಬರ್ತಾರ ಅಥವಾ MLA ಬರ್ತಾರ ಅಂತ ಕೇಳಿದ್ರಂತೆ. ಇಲ್ಲ, MLA ವರ್ಷಕ್ಕೆ 3-4 ಸರಿ ಯಾರು ಬಂದೇ ಬರ್ತಾರ ಅಂತ ಹೇಳಿದ್ರೆ ಅವ್ರಿಗೆ ಆಶ್ಚರ್ಯ ಇದೆ. ಅಂದ್ರೆ ಆ ಭಾಗದಲ್ಲಿ ಯಾವುದೇ MLA ಇರ್ಬೋದು ಅಥವಾ ಜನಪ್ರತಿನಿಧಿಗಳು ಆ ಕಾಲೇಜಿನ ಬಗ್ಗೆ ಅಷ್ಟೊಂದು ಆಸಕ್ತಿ ಇರ್ಲಿಲ್ಲ, ಏನೋ ಗೊತ್ತಿಲ್ಲ. ಅವರು ಖುಷಿಯಾಗಿ ಸಂತೋಷದಿಂದ ನಮಗೆ ನ್ಯಾಕ್ ಬಿ ಬೆಸ್ಟ್ ಅಂತ ಹೇಳಿ B++ ಅಂತ ಮಾಡಿ ಇವತ್ತು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅವ್ರೆಷ್ಟು ಖುಷಿಯಾಗಿರ್ಬೋದು ನಮ್ಮ ಕಾಲೇಜಿನ ಬಗ್ಗೆ. ಅದಕ್ಕೆ ಹೇಳೋದು, ನಮ್ಮ ಸಾಗರದ ಎಲ್ಲ ಕಾಲೇಜುಗಳಲ್ಲೂ ಸಹ ಅತ್ಯಂತ ಉನ್ನತ ಮಟ್ಟದ ಶಿಕ್ಷಣವನ್ನ ನಾವು ಕೊಡ್ತಾ ಇದ್ದೀವಿ ಅಂತ ಹೇಳಿದ್ರೆ ನನಗೆ ಹೆಮ್ಮೆ ಆಗುತ್ತೆ. ನಾನು ಯಾವತ್ತೂ ಸಹ 2004ರಲ್ಲಿ ಈ ತಾಲೂಕಿನ MLA ಆಗಿ ಬಂದ ಮೇಲಿಂದ ಶುರುವಾಗಿದ್ದ. ನನಗೆ ಅನ್ಯಾಯ ಆಯ್ತು. ನಾನು ಕಾಲೇಜಿಗೆ ಹೋಗ್ಬೇಕಾದ್ರೆ ಜೂನಿಯರ್ ಕಾಲೇಜಿಗೆ ಹೋಗ್ತಾ ಇದ್ದೆ. ನಾನು ಸೆಕೆಂಡ್ PUCಯಲ್ಲಿ ಕಾಲೇಜನ್ನು ಅರ್ಧದಲ್ಲಿ ಬಿಡುವಂತದ್ದಾದ್ರೆ ಆ ಜೂನಿಯರ್ ಕಾಲೇಜೇ ನನಗೆ ಕಾರಣ ಆಯ್ತು. ಕಾರಣ ನಿಮಗೆ ಎಲ್ಲರಿಗೂ ಗೊತ್ತಿದೆ, ಅವತ್ತಿನ ಜೂನಿಯರ್ ಕಾಲೇಜು ದೊಡ್ಡಿಯಾಗಿದೆ, ಎಲ್ಲ ಹೊಡೆದಾಟ ರೊಂಬಿ, ಅಲ್ಲಿ ಏನು ಕಾಲೇಜಿಗೆ ಹೋಗ್ತಿದ್ರು ಅಥವಾ ಹೊರದಾಟಕ್ಕೆ ಹೋಗ್ತಿದ್ರು ಗೊತ್ತಿಲ್ಲ, ಆತರ ಏನ್ ಜನಸಂಖ್ಯೆ ಏನಿರ್ಲಿಲ್ಲ. ಇವತ್ತು ಭಾರತ ಯಾವ ದೇಶಕ್ಕೆ ಬೇಕಾದ್ರೂ ಎಷ್ಟು ಬೇಕಾದ್ರೂ ಕೊಡುವಂತ ಚಾಲೆಂಜ್ ಬಂದಿದೆ ಅಂತ ಅದು ವಿದ್ಯಾಭ್ಯಾಸದಿಂದ ಮಾತ್ರ ಸಾಧ್ಯ ಆಗಿದೆ ನಮ್ಮ ಮಕ್ಕಳಿಗೆ. ಇವತ್ತು ಭಾರತೀಯರ ಯುಗ ಆಗಿದೆ ಇವತ್ತು. ಅದಕ್ಕೆ ಹೇಳೋದು, ನಿಮ್ಮ ಶಿಕ್ಷಣ ಚೆನ್ನಾಗಿರ್ಬೇಕು, ತಂದೆ ತಾಯಿಗಳ ಆಸೆಯನ್ನು ಈಡೇರಿಸುವಂತ ಮಕ್ಕಳು ನೀವು ಆಗ್ಬೇಕು ಅನ್ನೋದು ನಮ್ಮ ಉದ್ದೇಶ. ಚೆನ್ನಾಗಿ ಓದಿ, ಈ ಕಾಲೇಜಿನ ಅಭಿವೃದ್ಧಿ ಇದರಲ್ಲಿ ಯಾವುದೇ ಕೊರತೆಯಿಂದ ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ನೀವು ಏನು ಓದ್ತಾ ಇದ್ದೀರಿ, ಇಲ್ಲಿ ಪ್ರಿನ್ಸಿಪಾಲ್ರು, ಇಲ್ಲೆಲ್ಲ ಕಮಿಟಿಯವರು, ನ್ಯಾಕ್ ಕಮಿಟಿ ಬಂದಾಗ ಎಲ್ಲ ಚೆನ್ನಾಗಿ ಮಾಡಿದ್ದೀರಿ. ಏನೇನು ಈ ಕಾಲೇಜಿಗೆ ಬೇಕು ಇವತ್ತೆಲ್ಲ ನಮ್ಮ CDC ಮೆಂಬರ್ಸ್ಗೆಲ್ಲ ಹೇಳ್ತಾ ಇದ್ದೇನೆ, ಪ್ರಿನ್ಸಿಪಾಲ್ಗೆ ಹೇಳ್ತಾ ಇದ್ದೇನೆ, ನಮ್ಮ ವಿದ್ಯಾರ್ಥಿಗಳಿಗೆ ಯಾವುದೇ ತೊಂದರೆ ಇದ್ದಂಗೆ ಅವರಿಗೆ ಎಲ್ಲ ಸೌಕರ್ಯ ಕೊಡುವಂತ ಕೆಲಸವನ್ನು ನೀವು ಮಾಡಿ, ಹಣ ನಾನು ಕೊಡ್ತೇನೆ ಅಂತ ನಿಮ್ಗೆಲ್ರಿಗೂ ಭರವಸೆ ಕೊಡ್ತೇನೆ. ಈ ಕಾಲೇಜು ಇನ್ನೂ ಎತ್ತರಕ್ಕೆ ಬೆಳಿಬೇಕು, ಇನ್ನೂ ಎತ್ತರಕ್ಕೆ ಹೋಗ್ಬೇಕಂದ್ರೆ ನಮ್ಮ ಆಸೆ ಆಗಿದೆ. ಅದಕ್ಕಾಗಿ ಇವತ್ತಿನ ಈ ಒಂದು ಪ್ರಿಯದರ್ಶಿನಿ ವಾರ್ಷಿಕ ಸಂಚಿಕೆಯನ್ನು ಸಹ ನಿಮ್ಮೆಲ್ಲರ ನೇತೃತ್ವದಲ್ಲಿ ಬಿಡುಗಡೆ ಮಾಡಿದ್ದೀನಿ, ಖುಷಿಯಾಗಿದೆ. ಹೀಗೆ ನಾವೆಲ್ಲರೂ ಇವತ್ತು ನಿಮ್ದು ಇವತ್ತಿನ ಈ ವಾರ್ಷಿಕ ಸಮಾರಂಭದಲ್ಲಿ ಕುಣಿದು ಕುಪ್ಪಳಿಸಿ ಚೆನ್ನಾಗಿ ಆಟ ಆಡಿ, ಇವತ್ತೆಲ್ಲ ಡ್ರೆಸ್ ಕೋಡ್ ಎಲ್ಲ ತುಂಬಾ ಚೆನ್ನಾಗಿದೆ. ಎಲ್ಲರದ್ದು ಸ್ಯಾರಿ ಉಟ್ಕೊಂಡು ನಮ್ಮ ಇಂಡಿಯನ್ ಸ್ಯಾರಿ ಇದೆ, ಬೇರೆ ಬೇರೆ ಇದೆ, ಚೆನ್ನಾಗಿ ಬಂದಿದ್ದಾರೆ. ಭಾರಿ ಖುಷಿ ಆಗುತ್ತೆ ಇದೆಲ್ಲ ನೋಡಿದಾಗ. ಒಟ್ಟಲ್ಲಿ ನಿಮ್ದೇ ಹವಾ ಇದೆ, ನಾವು ಜಾಸ್ತಿ ಮಾತಾಡೋದು ಬರೋದಿಲ್ಲ. ಇವತ್ತು ನಮ್ಮ ಕಾಲೇಜಿಗೆ, ನಮ್ಮ CDC ಮೆಂಬರ್ಸ್ಗೆಲ್ಲ ಹೇಳೋದಿಷ್ಟೇ, ಕಾಲೇಜಿನ ಅಭಿವೃದ್ಧಿಯಲ್ಲಿ ಯಾವುದೇ ಕೊರತೆ. ಪೌರಾಯುಕ್ತ HK ನಾಗಪ್ಪ ಮಾತನಾಡಿದರು. ಅಧ್ಯಾಪಕರು ಪಾಠ ಮಾಡ್ತಾರೋ ಅವರನ್ನು ಪ್ರೀತಿ ಮಾಡಿ. ಯಾವುದೇ ವೃತ್ತಿಯಲ್ಲಿ ಯಾರು ಹೆಚ್ಚಲ್ಲ, ಯಾರು ಸಣ್ಣವರಲ್ಲ. ನಾವು ಏನು ಎಕ್ಸ್ಪೆಕ್ಟ್ ಮಾಡ್ತೀವಿ, ನಿಮ್ಮ ಎದುರಿಗಿರ್ತಕ್ಕಂಥ ಲೆಕ್ಚರ್ ಇಂದ ನೀವೇನ್ ನಿರೀಕ್ಷೆ ಮಾಡ್ತೀರಲ್ಲ, ಅದನ್ನ ಒಬ್ಬ ಲೆಕ್ಚರ್ ಕೊಡ್ಬೋದು ಹೊರತು ಅವರು ಒಂದು ಪುಸ್ತಕ ತಂದು ನಿಮ್ ತಲೆಯಲ್ಲಿ ತುಂಬಕ್ ಆಗಲ್ಲ. ನೀವುಗಳು ನಿಮ್ಮ ಲೆಕ್ಚರ್ ಅನ್ನ ಪ್ರೀತಿ ಮಾಡ್ಬೇಕು. ಯಾರು ಚೆನ್ನಾಗಿ ಮಾತಾಡ್ತಾರೆ, ಇನ್ನೊಬ್ರು ಮಾತಾಡಲ್ಲ ಅಥವಾ ಆತರ ಅಲ್ಲ. ನೀವು ಯಾವಾಗ ಅವ್ರು ಇಷ್ಟು ಮನೇಲಿ ಅಷ್ಟೇ, ನಿಮ್ಮ ಅಕ್ಕ ತಂಗಿ ಅಣ್ಣ ತಮ್ಮ 4 ಜನ ಇರ್ತೀರಿ. ಯಾರೋ ಒಬ್ಬ ತಮ್ಮನ ಬಗ್ಗೆ ಅಥವಾ ಅಕ್ಕನ ಬಗ್ಗೆ ಅವ್ರು ಏನ್ ಹೇಳಿದ್ರು ನಿಮ್ಗೆ ಉತ್ತರ ಕಿರಿಕಿರಿ ಅನ್ಸುತ್ತೆ. ಅವ್ರು ಸರಿಯಾಗಿ ಹೇಳಿರ್ತಾರೆ, ಅಕ್ಕ ಹಿಂಗಲ್ಲ ಹಂಗ ಅಂದ್ರೆ ನೀನೇನ್ ಹೇಳೋದು, ಅಮ್ಮನ್ ಕೇಳ್ತೀನಿ ಆ ತರ. ಅದೇ ರೀತಿ ಲೆಕ್ಚರ್ಸ್ ಅಷ್ಟೇ, ನೀವು ಲೆಕ್ಚರ್ ಅಲ್ಲಿ ಆ ಲೆಕ್ಚರ್ ಚೆನ್ನಾಗ್ ಪಾಠ ಮಾಡ್ತಾರೆ, ಈ ಸಬ್ಜೆಕ್ಟ್ ಚೆನ್ನಾಗ್ ಮಾಡಲ್ಲ ಅನ್ನೋ ವಿಭಾಗ ನಿಮ್ ತಲೆಯಲ್ಲೇ ಬಂದ್ಬಿಡ್ತು ಅಂದ್ರೆ ಯಾವ ಕಾರಣಕ್ಕೂ ನೀವು ಆ ಸಬ್ಜೆಕ್ಟ್ ಅಲ್ಲಿ ಮುಂದೆ ಹೋಗಕ್ ಆಗೋದಿಲ್ಲ. ಅದರಿಂದ ನಿಮ್ಮ ಪ್ರಾಧ್ಯಾಪಕರನ್ನ ಪ್ರೀತಿ ಮಾಡೋದನ್ನ ಫಸ್ಟ್ ಕಲಿಯಿರಿ. ಇವತ್ತಿನ ಜನಮಾನದಲ್ಲಿ, ಇತಿಹಾಸ ಅಲ್ಲ, ಇವತ್ತಿನ ಒಂದು ವಿಶ್ವದಲ್ಲಿ ಯಾರು ನಮ್ಮಿಂದ ಕದ್ಕೊಂಡು ಹೋಗೋಕ್ಕಾಗದೇ ಇರೋ ಆಸ್ತಿ ಅಂದ್ರೆ ವಿದ್ಯೆ ಮಾತ್ರ. ನೀವೊಬ್ರು ಒಂದು ಒಳ್ಳೆ ಪದವಿ ಬದ್ಕೊಂಡಿದ್ರೆ, ಒಂದು ಒಳ್ಳೆ ಮಾರ್ಕ್ಸ್ ಪಡ್ಕೊಂಡಿದ್ರೆ ಯಾರು ಅದನ್ನ ಕಸ್ಕೊಂಡು ಹೋಗಕ್ ಆಗಲ್ಲ. ಚಿನ್ನ ಬೆಳ್ಳಿ ಆಸ್ತಿ ಎಲ್ಲದನ್ನು ಕಸ್ಕೊಂಡು ಹೋಗ್ಬೋದು. ಆದ್ರೆ ನೀವು ಕಲ್ತಂತ ವಿದ್ಯೆ ನಿಮಗೆ ಪ್ರತಿಫಲ ಕೊಡುತ್ತೆ, ಅದು ನಿಮ್ಮ ಆಸ್ತಿ ಆಗಿ ನಿಮ್ಮ ಬೆನ್ನಿಗೆ ನಿಂತಿರುತ್ತೆ. ಎಲ್ಲಿ ಹೋದ್ರು ಸಮಾಜದಲ್ಲಿ
ಸ್ಟ್ರಿಕ್ಟ್ ನಿಂತ್ಕೊಂಡು ಎಷ್ಟಮ್ಮ ಪರ್ಸೆಂಟೇಜ್ ಅಂದ್ರೆ ಅಟ್ಲೀಸ್ಟ್ 83, 87 ಅನ್ಬೇಕು. ಆ ತರ ನಿಮ್ಮ ತಲೆಯಲ್ಲಿ ಬೆಳೆಸ್ಕೊಡಿ. ಮತ್ತೆ ಒಳ್ಳೆ ಈಗ ನೀವು ಪದವೀಧರ MLA ಸಾಹೇಬ್ ಹೇಳಿದ್ರು, ಆ ಕಡೆ 108 ಬಂದು ಅವಾಗ 112 ಬಂದು ಹೋಗ್ಬೇಕು, ಅದು ಇದು ಡೌಟ್ ಅಂತ. ನೀವು ಪದವೀಧರರು ಇದ್ದೀರಿ, ಈಗ ಪದವೀಧರ ಆಗೋರು ಇದ್ದೀರಿ. ನೀವು ಜೂನಿಯರ್ PUC ಹುಡುಗರಲ್ಲ, ಹೈಸ್ಕೂಲ್ ಮಕ್ಕಳಲ್ಲ, ಮುಗ್ಧರಲ್ಲ. ನೀವು ಸಂಘಟಿತರಾಗಿರ್ಬೇಕು. 4 ಜನ ಒಟ್ಟೊಟ್ಟಿಗೆ ಸೇರ್ಕೊಂಡು ಮಾತಾಡ್ತಾ ಹೋಗ್ಬೇಕು. ಯಾರು ನಿಮ್ಮನ್ನು ಏನು ಮಾಡೋಕ್ಕಾಗಲ್ಲ. ಸಮಾಜ, ಕಾನೂನು ಪ್ರತಿಯೊಂದು ನಿಮ್ಮ ಮಹಿಳಾ ಪರವಾಗಿದೆ. ನೀವು ನಿಮ್ಮ ಸಹೋದರಿ ರಕ್ಷಣೆ ಕೊಡ್ಬೇಕು ಹೊರತು ನಿಮ್ ತಲೆಯಿಂದ ನಮ್ಗೆ ಇನ್ನೊಬ್ರು ರಕ್ಷಣೆ ಮಾಡ್ತಾರೆ ಅನ್ನೋದನ್ನ ನೀವು ತಲೆಯಿಂದ ತೆಗೆದು ಬಿಡಬೇಕು. ನೀವೇ ನಿಮ್ಮನ್ನ ನೀವು ರಕ್ಷಣೆ ಮಾಡ್ಕೋಬೇಕು. ಆ ವಯಸ್ಸಿನಲ್ಲಿ ನೀವು ಇದ್ದೀರಾ, ಸಮಾಜಕ್ಕೆ ಮಾದರಿ ಆಗಂತ ಒಂದು ವಯಸ್ಸಿನಲ್ಲಿ ಇದ್ದೀರಾ. ಅದರಿಂದ ಒಂದು ನನಗೆ ಖುಷಿ ಆಗುತ್ತೆ. ನೀವು ಅವಾಗಲೇ ಹೇಳ್ಬೇಡಿ, ನನ್ನನ್ನ ಇಲ್ಲಿ ಒಂದು ನ್ಯಾಕ್ ಕಮಿಟಿ ಬಂದಾಗ ಏನೋ ನಾನು ಒಂದ್ ಸ್ವಲ್ಪ ಸಣ್ಣ ಪುಟ್ಟ ಕಾಮಗಾರಿ ಮಾಡಿಕೊಟ್ಟೆ ಅಂತ ಹೇಳಿದಕ್ಕೆ ಅದಕ್ಕೆ ನಾನು ಸನ್ಮಾನಕ್ಕೆ ಅರ್ಹನಾದ ವ್ಯಕ್ತಿ ಅಲ್ಲ. ಅಂದ್ರೆ ಒಬ್ಬ MLA ಗೋಪಾಲಕೃಷ್ಣ ಬೇಳೂರು ಅವ್ರು ಊರಾಗಿರ್ಲಿಲ್ಲ. ನೋಡಪ್ಪ, ನಿನ್ ಸರ್ವಿಸ್, ನೀ ಎಕ್ಸ್ಪೀರಿಯನ್ಸ್ ಇದೆ ನಿನ್ಗೆ, ಅಲ್ಲಿ ಅವ್ರು ಬಂದ್ರೆ ಒಂದು ಒಳ್ಳೆ ವಾತಾವರಣ ಸೃಷ್ಟಿ ಆಗ್ಬೇಕು, ಒಂದು ಅಫೆಕ್ಷನ್ ಬರ್ಬೇಕು ಅನ್ನೋ ರೀತಿಯಲ್ಲಿ ಮಾಡ್ಕೊಡಪ್ಪ ಅಂತ ಆದೇಶ ಮಾಡಿದ್ರು MLA ಅವರು. ನಾನೊಬ್ಬ ಅಧಿಕಾರಿಯಾಗಿ ಮಾನ್ಯ ಶಾಸಕರ ಆದೇಶವನ್ನ ಪಾಲನೆ ಮಾಡಿದ್ದೀನಿ. ಅದರಿಂದ ನನ್ನ ಹೆಚ್ಚಿನ ಇದಲ್ಲ. ಬಟ್ ನನಗೊಂದು ಇವತ್ತಲ್ಲ ಯಾವತ್ತೂ ನನಗೆ ಖುಷಿ ಆಗೋದು, ಇದು ಮುಂಚೆ ಈ ಸರ್ಕಾರಿ ಏನು ಪ್ರಥಮ ದರ್ಜೆ ಕಾಲೇಜು ಬಸ್ ಜೂನಿಯರ್ ಕಾಲೇಜ್ ಹತ್ರ ಪ್ರಾರಂಭ ಆಗುತ್ತೆ. ಇದಕ್ಕೆ ಕಾವಡ್ ತಿಮ್ಮಪ್ಪನವರು 90 ಇದೆ ಅನ್ಸುತ್ತೆ, ಎಲ್ಲಿ ಕಟ್ಟೋದು ಅಂತ ಆದಾಗ ಎಲ್ಲರೂ ಸಲಹೆ ಕೊಡ್ತಾರೆ, ಸರ್ ಹೆಣ್ಮಕ್ಳು ಕಾಲೇಜು ಈಗೇನು ನಮ್ಮ ಕಾಲೇಜ್ ಕಾಂಪ್ಲೆಕ್ಸ್, ಜೂನಿಯರ್ ಕಾಲೇಜ್ ಕಾಂಪ್ಲೆಕ್ಸ್ ಇದೆಯಲ್ಲ, ಅದನ್ನ ಒಂದು ಹೊಡೆದ್ಬಿಟ್ಟು ಕಟ್ಟೋಣ ಅಂತ ಹೇಳಿ ಸಜೆಸ್ಟ್ ಮಾಡಿ. ಆವಾಗ ನಮ್ಮ ಪುರಸಭೆಯವರಿದ್ರು. ಈ ಹೊಸ IB ಇರ್ಲಿಲ್ಲ, ಹಳೆ IB ಈಗ ಹೊರಗಡೆ ಕೂತ್ಕೊಂಡು ಮಂಡಕ್ಕಿ ಮತ್ತೆ ಏನೋ ತಿಂತಾ ಇದ್ವಿ, ನಾನೇ ತಂದ್ಕೊಟ್ಟೆ ಸಾಹೇಬ್ರಿಗೆ. ಆವಾಗ ನಾನು ಈ ಜಾಗವನ್ನು, ಇದು ಒಟ್ಟು ಟೋಟಲ್ 17 ಎಕರೆ ಜಾಗ ಇದೆ. MA ಕೃಷ್ಣಪ್ಪ ಅನ್ನೋರಿಂದ ಸರ್ವೆ ನಂಬರ್ 30, 31 ಎಸ್ಎನ ಸ್ವಪ್ನ ಕಂಬಳಿಕೊಪ್ಪ 30, 31 ಈ ಜಾಗ ಒಟ್ಟು 17 ಎಕರೆ ಇದೆ. ಅಲ್ಲಿ ಏನು ಒಂದು ಉರ್ದು ಕಾಲೇಜ್ ಇದೆ, ಉರ್ದು ಶಾಲೆ ಇದೆ. ಉರ್ದು ಶಾಲೆಯಿಂದ ಈಗ ಬಂದು ಆ ಸಮಾಜಗಳಿಗೆ ಕೊಟ್ಟಂತ ಜಾಗ ಇದು. ನಾನು ಈ ಜಾಗವನ್ನು ಸಜೆಸ್ಟ್ ಮಾಡಿದಾಗ ಉಷಾ ಅವ್ರಿಗೆ ಗೊತ್ತಿದೆ, ಒಬ್ಬರು ವೈಯಕ್ತಿಕ ಹಿತಾಸಕ್ತಿ ಇಲ್ಲ, ಸ್ವಾಮಿ ಬೇಡ, ಅಯ್ಯೋ ಅಲ್ಲಿ ಹೆಣ್ಮಕ್ಳು ಹಿಂಗಾಸ್ ಬರ್ಬೇಕು, ಇಲ್ಲಿ ದಾರಿ ಇರ್ಲಿಲ್ಲ. ಏನ್ ನೀವು ಧ್ವಜದ ಪಕ್ಕದಲ್ಲಿ ಸಂತೆ ಮಾರ್ಕೆಟ್ ಪಕ್ಕದಲ್ಲಿ ಬರ್ತಿದ್ರೆ ಆ ದಾರಿ ಇರ್ಲಿಲ್ಲ. ಅವಾಗ ನಾವು SN ನಗರಕ್ಕೆ ಹೋಗ್ಬಿಟ್ಟು ಹಿಂದೆ ಬರ್ಬೇಕಿತ್ತು ಉಷಾ ಮೇಡಮ್. ಇಲ್ಲಿ ಅಕ್ಕಪಕ್ಕದಲ್ಲಿ ಇರ್ತಕ್ಕಂಥ ಹಿರಿಯರು ಜಮೀನ್ದಾರಿ ಅವರು, ಇಲ್ಲ ಸ್ವಾಮಿ ಬೇಡ ಅಂತ ಅವ್ರಿಗೆ. ಪ್ರಾಚಾರ್ಯ ಡಾಕ್ಟರ್ ರಾಜೇಶ್ವರಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ವೇದಿಕೆಯಲ್ಲಿ ನಗರಸಭಾ ಸದಸ್ಯರಾದ ಗಣಪತಿ ಮಂಡಗಳಲೆ, ಮಧುಮಾಲತಿ, ರವಿಕುಮಾರ್, ಪ್ರಮುಖರಾದ ಉಷಾಯನ್, ರಂಜನ್ ಶೆಟ್ಟಿ, ಡಾಕ್ಟರ್ ಮೂಕಪ್ಪ ನಾಯ್ಕ್, ಎಲ್ ಚಂದ್ರಪ್ಪ, ಚೇತನ್ ರಾಜ್ ಕಣ್ಣೂರು ಇನ್ನಿತರರು ಹಾಜರಿದ್ದರು. ಮಕ್ಕಳಲ್ಲಿರುವ ಪ್ರತಿಭೆಯನ್ನು ಗುರುತಿಸಿ ಪ್ರೋತ್ಸಾಹಿಸಿ, ಪಠ್ಯದ ಜೊತೆ ಮಕ್ಕಳ ಆಸಕ್ತಿದಾಯಕ ಕ್ಷೇತ್ರ ಗುರುತಿಸಿ ಅದಕ್ಕೆ ಬೆಂಬಲಿಸಬೇಕು ಎಂದು ಶಾಸಕ ಹಾಗೂ ಅರಣ್ಯ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಗೋಪಾಲಕೃಷ್ಣ ಬೇಳೂರು ತಿಳಿಸಿದರು. ಸಾಗರದ ನಗರಸಭಾ ರಂಗಮಂದಿರದಲ್ಲಿ ಗುರುವಾರ ಸರ್ಕಾರಿ ಸ್ವತಂತ್ರ ಬಾಲಕಿಯರ ಪದವಿ ಪೂರ್ವ ಕಾಲೇಜಿನ ಸಾಂಸ್ಕೃತಿಕ ಕ್ರೀಡಾ ಚಟುವಟಿಕೆಗಳ ಸಮಾರೋಪ ಸಮಾರಂಭದಲ್ಲಿ ರ್ಯಾಂಕ್ ವಿಜೇತ ವಿದ್ಯಾರ್ಥಿನಿಯರನ್ನು ಸನ್ಮಾನಿಸಿ ಅವರು ಮಾತನಾಡುತ್ತಿದ್ದರು. ತುಂಬಾ ಖುಷಿಯಾಗುತ್ತೆ ಇವತ್ತು ಮಕ್ಕಳ ಈ ಒಂದು ಕಾರ್ಯಕ್ರಮ. ಆ ಮಕ್ಕಳು ತಗೊಳ್ತಿರುವಂತ ಶಿಕ್ಷಣದಲ್ಲಿ ಹೆಚ್ಚು ಅಂಕ ತೆಗೆದುಕೊಂಡು ನನ್ನ ಕಾಲೇಜಿಗೆ ಕೀರ್ತಿ ತಂದ ಸಂದರ್ಭದಲ್ಲಿ ಅವರಿಗೆ ಒಂದು ಪ್ರಶಸ್ತಿಯನ್ನು ಕೊಡುವಾಗ ತುಂಬಾ ಖುಷಿಯಾಗುತ್ತೆ. ಈ ರೀತಿಯ ವಾತಾವರಣ ಕಾಲೇಜಲ್ಲಿ ಆಗಬೇಕು. ಸದಾ ಕಾಲೇಜಲ್ಲಿ ದಿನನಿತ್ಯ ತಾವು ಓದೋದ್ರ ಜೊತೆಗೆ ಕ್ರೀಡೆ, ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ಹಲವಾರು ಮತ್ತು ಗೈಡ್ಸ್ ಮತ್ತು NSS ಶಿಬಿರ ಮಾಡೋ ಮೂಲಕ ತಮ್ಮ ಒತ್ತಡಗಳನ್ನು, ಮಾನಸಿಕ ಒತ್ತಡಗಳನ್ನು ಬಹಳಷ್ಟು ಕಮ್ಮಿ ಮಾಡುವಂಥ ಅವಕಾಶ ಸಿಗುತ್ತೆ. ಅದರಲ್ಲೂ NSS ಶಿಬಿರದಲ್ಲಂತೂ 2-3 ದಿವಸ ತನ್ನ ಎಲ್ಲ ಕುಟುಂಬದವ್ರನ್ನ ಬಿಟ್ಟು ತಮ್ಮ ಎಲ್ಲ ಸ್ನೇಹಿತರ ಜೊತೆಗೆ ಯಾವುದೋ ಒಂದು ಕುಗ್ರಾಮದಲ್ಲಿ ಹೋಗಿತ್ತು ಆ ಗ್ರಾಮದ ಅಭಿವೃದ್ಧಿ ಬಗ್ಗೆ, ಆ ಗ್ರಾಮದ ಬಗ್ಗೆ ಚಿಂತನೆ ಮಾಡುವಂಥದ್ದು ಇದೆಯಲ್ಲ, ಅದು ನಿಮ್ಮ ಭವಿಷ್ಯದಲ್ಲಿ ಒಂದು ಮುಂದಿನ ಗುರಿಯಾಗಿರುತ್ತೆ ಅನ್ನೋದು ನನ್ನ ಒಂದು ಭಾವನೆ ಇದೆ. ಯಾಕಂದ್ರೆ ಕಾಲೇಜು ಶಿಕ್ಷಣ PUC ಬಹಳ ಕಠಿಣವಾಗಿರುವಂಥ ನಿರ್ಧಾರಗಳು ನಿಮಗೆ ಎಲ್ರಿಗೂ. PUC ಆಗ್ಬಿಟ್ರೆ ನಿಮ್ಮನ್ನು ಹಿಡಿಲಿಕ್ಕಾಗಲ್ಲ, ತುಂಬಾ ಚೆನ್ನಾಗಿ ಓದ್ತಾ ಹೋಗ್ಬಿಡ್ತದೆ. PUC ವರೆಗೆ ಸ್ವಲ್ಪ ವ್ಯತ್ಯಾಸಗಳು ಆಗ್ತಾ ಇರ್ತವೆ, ಅರ್ಧದಲ್ಲೇ ಬಿಡೋದು, ಅದನ್ನು ಮುಟ್ಟುಗೊಳಿಸುವಂಥದ್ದು ಇವೆಲ್ಲ ನಡೀತದೆ. ಅದಕ್ಕಾಗಿ ನಾನೆಲ್ಲ ಮುದ್ದು ಮಕ್ಕಳೇ ನಿಮ್ಗೆ ಹೇಳೋದಿಷ್ಟೇ, PUC ಆದ ನಂತರ ನಿಮ್ಮ ಮುಂದೆ ಭವಿಷ್ಯ ಬಹಳ ಇದೆ. ಭಾರತೀಯರ ಭವಿಷ್ಯ ಭಾರತೀಯರಿಗೆ ಮುಂದೆ ತುಂಬಾ ಚೆನ್ನಾಗಿದೆ.
ಬೇರೆ ದೇಶದವರು ಕಾರ್ಪೆಟ್ ಹಾಕಿ ನಿಮ್ಮನ್ನ ಆಹ್ವಾನ ಮಾಡ್ಕೊಳ್ತಾ ಇದ್ದಾರೆ. ಬನ್ನಿ ಬನ್ನಿ ಭಾರತೀಯರೇ, ಬನ್ನಿ ಬನ್ನಿ ಅಂತ ಕರೆದು ನಿಮಗೆ ಉದ್ಯೋಗ ಕೊಡುವಂತ ಸೃಷ್ಟಿಯಾಗಿದೆ ಅಂತ ಹೇಳಿದ್ರೆ ಇದು ಭಾರತೀಯರ ಯುಗ ಅಂತ ನೀವು ತಿಳ್ಕೋಬೇಕು. ಭಾರತೀಯರ ಯುಗ. ಅಂತ ಅವಕಾಶಗಳನ್ನ ಕಳ್ಕೊಳ್ಳಕ್ ಹೋಗ್ಬೇಡಿ. ಇವತ್ತು ನಮ್ಮ ಕರ್ನಾಟಕದಲ್ಲೇ ತಗೊಂಡು ಇವತ್ತು IT-BT ಕಂಪನಿಗಳು ಇವತ್ತು ಎಲ್ಲಾ ಭಾಗದಲ್ಲೂ ರೆಡಿ ಆಗ್ತದೆ. ಮೈಸೂರು ಆಗ್ತಾ ಇದೆ, ನೆಕ್ಸ್ಟ್ ಹುಬ್ಬಳ್ಳಿ ಧಾರವಾಡ ಆಗ್ತಾ ಇದೆ, ಈಗ ಬೆಂಗಳೂರು ನಂತರ ಆ ತರ ಆಗ್ತಾ ಇದೆ, ಆ ನಂತರ ಗುಲ್ಬರ್ಗ ಆ ಭಾಗದಲ್ಲಿ ಮಾಡ್ಬೇಕಂತ ಇದ್ದಾರೆ. ಹಾಗಾಗಿ ಎಲ್ಲಾ ಕಂಪನಿಗಳು ಇವತ್ತು ಹೆಚ್ಚು ಬರೋದ್ರಿಂದ ಈ ಭಾಗದ ವಿದ್ಯಾರ್ಥಿಗಳಿಗೆ ಯಾವುದೇ ನೌಕರಿಯ ಇನ್ನೊಂದು ಕೊರತೆ ಆಗೋದಿಲ್ಲ. ಹಾಗಾಗಿ ವಿದ್ಯಾರ್ಥಿ ಜೀವನ ಬಹಳ ಪ್ರಮುಖವಾದಂತ ಘಟ್ಟ. ಇದನ್ನ ನಿಮ್ ತಂದೆ ತಾಯಿಗಳು ಏನ್ ಆಸೆ ಬಿದ್ದಿದ್ರು, ನನ್ನ ಮಗ ಹೀಗಾಗ್ಬೇಕು, ನನ್ನ ಮಗಳು ಹೀಗಾಗ್ಬೇಕು ಅಂತಿದ್ರಲ್ಲ, ಆ ತಂದೆ ತಾಯಿಯ ಆಸೆಯನ್ನ ಈಡೇರಿಸುವಂತ ಮಕ್ಕಳು ನೀವು ಆಗ್ಬೇಕಷ್ಟೇ. ಮತ್ತೇನ್ ನಾವು ಕೇಳಲಿಕ್ಕೆ ಹೋಗುದಿಲ್ಲ. ಕಾಲೇಜಿನ ಅಭಿವೃದ್ಧಿ ವಿಚಾರದಲ್ಲಂತೂ ನಾನಂತೂ ಯಾವುದೇ ಕಾಲೇಜ್, ಯಾಕಂದ್ರೆ ನನಗೆ ಅನುಭವ ಆಗಿದೆ. ಜೂನಿಯರ್ ಕಾಲೇಜಲ್ಲಿ ನಾನು ಓದ್ಬೇಕಾದ್ರೆ ಅವತ್ತಿನ ಆ ಒಂದು ವ್ಯವಸ್ಥೆ, ಅವತ್ತಿನ ಒಂದು ಇದು ನೋಡಿ, ಜೂನಿಯರ್ ಕಾಲೇಜಿನ ವ್ಯವಸ್ಥೆ ನಾನು PUCಗೆ ಬಿಡಂಗಾಯ್ತು. ನನ್ನ ವಿದ್ಯಾಭ್ಯಾಸವನ್ನ PUCಗೆ ನಾನು ಒಟ್ಟುಕೊಡಿಸುವ ಕಾರಣ ಆ ಜೂನಿಯರ್ ಕಾಲೇಜ್. ಆ ದೊಡ್ಡ ಕಾಲೇಜಲ್ಲಿ ಅವತ್ತು ಓದಿ ಹೊಡೆದಾಟ ಗೊಂಬಿ. ಅವತ್ತಿನ ದಿವಸ ಆ ಕಾಲೇಜಲ್ಲಿ ನಾವೆಲ್ಲ ವಿದ್ಯಾಭ್ಯಾಸ ಅರ್ಧಕ್ಕೆ ಬಿಡ್ಬೇಕಾಯ್ತು. ಆದರೆ ಆ ದೊಡ್ಡ ಕಾಲೇಜನ್ನ ಇವತ್ತು ರಾಜ್ಯ ಮಟ್ಟಕ್ಕೆ ನಾನು ಏರಿಸಿದ್ರೆ ಅದು ಗೋಪಾಲಕೃಷ್ಣ ಬೇಡೂರೇ ಮತ್ತೆ ಅದನ್ನು ಏರಿಸಿದ್ದೀನಿ. ಕಾರಣ ನನ್ನಂತ ವಿದ್ಯಾರ್ಥಿಗಳು ಅವತ್ತು ಹಾಳಾಗಿದ್ದ, ಮುಂದೆ ಬೇರೆ ಯಾವ ವಿದ್ಯಾರ್ಥಿಗಳು ಬರಬಾರ್ದು ಅಂತ ಹೇಳಿ ನಾನು MLA ಆದ ಬಂದ ಮೇಲೆ ನಿಮ್ಗೆ ಗೊತ್ತು ಆ ಒಂದು ಕಾಲೇಜನ್ನ ಯಾವ ಮಟ್ಟಕ್ಕೆ ತೆಗೆದುಕೊಂಡು ಬಂದೆ ಅನ್ನೋದು ನಿಮ್ಗೆಲ್ಲದು. ನನಗಂತೂ ಕಾಲೇಜ್ ವಿಚಾರದಲ್ಲಿ, ಮಕ್ಕಳ ವಿದ್ಯಾಭ್ಯಾಸದ ವಿಚಾರದಲ್ಲಿ ನಾನಂತೂ ರಾಜ್ಯ ಆಗುವಂತ ಪ್ರಶ್ನೆಯೇ ಇಲ್ಲ. ನಮ್ಮ ವಿದ್ಯಾರ್ಥಿನಿಯರಿಗೆ ಯಾವುದೇ ಕಾಲೇಜ್ ಇರಲಿ ಅಲ್ಲಿ ಉತ್ತಮವಾದಂತಹ ಶಿಕ್ಷಣ ಆಗ್ಬೇಕು, ಅವರಿಗೆ ಮೂಲ ಸೌಲಭ್ಯ ಕೊಡುವಂಥದ್ದಾಗಬೇಕು, ಅವರಿಗೆ ಯಾವುದೇ ಕೊರತೆ ಇದ್ದಾಗ ನೋಡ್ಕೊಳ್ಳೋ ಜವಾಬ್ದಾರಿ ಒಬ್ಬ ಕೃಷ್ಣ ಬೇಡೂರು ಮಾಡೇ ಮಾಡ್ತಾನೆ. ಮಾತ್ರ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಮಾತ್ರ. ಯಾಕಂದ್ರೆ ನಾವು ನಮ್ಮಂತರು ಓದಿಲ್ಲ ಅಂತ ಹೇಳಿದ್ರೆ ಬೇರೆಯವರು ಓದಬಾರ್ದು ಅಂತಲ್ಲ, ಅವ್ರ ಮಕ್ಕಳು ಚೆನ್ನಾಗಿ ಓದ್ಬೇಕು ಅನ್ನೋದು ಮಾತು. ಒಬ್ಬ ಬಡವನ ಮಗಳು ಸಹ ಇವತ್ತು ವೇದಿಕೆಗೆ ಒಂದು ಪ್ರಶಸ್ತಿ ತಗೊಳ್ಳೋದಿದೆಯಲ್ಲ, ಅದು ಭಾರಿ ಖುಷಿ ಆಗುತ್ತೆ. ಯಾಕಂದ್ರೆ ಅವಕಾಶಗಳು ಎಲ್ರಿಗೂ ಬರುತ್ತೆ. ಯಾಕಂದ್ರೆ ಈಗ ನೋಡ್ದಂಗೆ ಹಿಂದೆ ಹಾಗಿರ್ಲಿಲ್ಲ. ಇವತ್ತು ಶಿಕ್ಷಣ ಅಂದ್ರೆ ಆ ಕಾಲದ ಶಿಕ್ಷಣ ಬೇರೆ, ಇವತ್ತಿನ ಶಿಕ್ಷಣ ಬೇರೆ. ಇವತ್ತು ನೀವು ಮೆರಿಟಲ್ಲಿ ಆಯ್ಕೆ ಆದ್ರೆ ಯಾವ ಹುದ್ದೆ ಬೇಕಾದ್ರೂ ಹೋಗುವ ಅವಕಾಶಗಳನ್ನ ನಿಮಗೆ ಇವತ್ತು ಸರ್ಕಾರಗಳು ಕೊಟ್ಟಿಲ್ಲ. ಅದರಿಂದ ಚೆನ್ನಾಗಿ ಓದಿ ಕಾಲೇಜಿಗೆ ಒಳ್ಳೆಯ ವಿದ್ಯಾರ್ಥಿಗಳಾಗಿ ಈ ಕಾಲೇಜಿಗೆ ನಿಮ್ಮೆಲ್ಲರ ಸಹಕಾರದಿಂದ ಒಳ್ಳೆ ಪರ್ಸೆಂಟೇಜ್ ಬರಲಿ. ಈ ವರ್ಷನೂ ನಮ್ಮ CDC ಅವರೆಲ್ಲ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾರಲ್ಲ, ಇಲ್ಲ ಸುಮಂಗಲ್ ಅವರ ನೇತೃತ್ವದಲ್ಲಿ ತಂಡ ತುಂಬಾ ಚೆನ್ನಾಗಾಯ್ತು. ಯಾಕಂದ್ರೆ ಪ್ರಿನ್ಸಿಪಾಲ್ ಇಲ್ಲ, ಲೋಕೇಶ್ ಅವ್ರ ಅಧ್ಯಕ್ಷ ಅನ್ಕೊಂಡು ಬಹಳ ಖುಷಿ, ಚಪ್ಪಳೆ ಹೊಡ್ಬಿಟ್ರಪ್ಪ. ಲೋಕೇಶ್ ಏನ್ ಲೋಕೇಶ್ ಭಾರಿ ಅವ ಮೇಂಟೈನ್ ಮಾಡಿದ್ದಾನೆ ಲೋಕೇಶ್. ಅದು ಇರ್ಬೇಕು, ಮಕ್ಕಳಿಗೆ ಎಷ್ಟು ಬೇಕು ಅಷ್ಟೇ. ಹಿರಿಯ ಉಪನ್ಯಾಸಕ ಲೋಕೇಶ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ವೇದಿಕೆಯಲ್ಲಿ ಕಾಲೇಜು ಅಭಿವೃದ್ಧಿ ಸಮಿತಿ ಉಪಾಧ್ಯಕ್ಷೆ ಸುಮಂಗಲ ರಾಮಕೃಷ್ಣ, ಸದಸ್ಯರಾದ ವೀಣಾ ನಾಯ್ಡು, ತ್ಯಾಗಮೂರ್ತಿ, ಅಬ್ದುಲ್ ರೆಹಮಾನ್, ಪ್ರಮುಖರಾದ ಮರಿಯಾ ಲೀಮಾ, ಗಣಪತಿ ಮಂಡಗಳಲೆ, ರವಿ ಲಿಂಗನಮಕ್ಕಿ, ಕೆ ಹೊಳೆಯಪ್ಪ, ಕಲಸೆ ಚಂದ್ರಪ್ಪ ಇನ್ನಿತರರು ಹಾಜರಿದ್ದರು. ಇದು ಶುಕ್ರವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.